ನಮಸ್ಕಾರಪ್ಪ ಎಲ್ಲ ಸಾವುಕಾರ ಮಂದಿಗೆ ಹೆಂಗಿದ್ರೆ ಎಲ್ಲರೂ ಮಸ್ತ್ ಇದ್ರಿ ಅಂತೇಳಿ ಅನ್ಕೊಂಡಿನಿ. ಇವತ್ತು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಫೋಟೋ ಸ್ಟುಡಿಯೋದಾಗ ನಾವು ಯಾವ ರೀತಿಯಾಗಿ ಕಸ್ಟಮರ್ದು ಪಾಸ್ಪೋರ್ಟ್ ಸೈಜ್ ಫೋಟೋ ಅನ್ನೋದು ತಯಾರು ಮಾಡ್ತೀವಿ ಅನ್ನೋದು, ಅಂದರೆ ಕ್ರಾಪ್ ಆಗಿರ್ಬೋದು, ಕಲರ್ ಕರೆಕ್ಷನ್ ಆಗಿರ್ಬೋದು, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ 4x6 ಪೇಪರ್ದಾಗ 8 ಕಾಪಿ ಸೆಟ್ ಮಾಡೋದು ಹೆಂಗೆ ಅನ್ನೋದು ಎಲ್ಲನೂ A to Z ದಾಗ ತಿಳಿಸ್ಕೊಡ್ಲಾಕತ್ತೀನಿ ಸ್ನೇಹಿತರೆ. ಮತ್ತು ನಾ ಯಾವುದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ ಅನ್ನೋದು ಕೂಡ ತಿಳಿಸ್ಕೊಡ್ಲಾಕತ್ತೀನಿ. ವಿಡಿಯೋ ಏನದ ಒಟ್ಟೆ ಮಿಸ್ ಇರಲಾರ್ದಂಗೆ ಕಡಿ ತನಕ ನೋಡ್ಕೋರಿ, ನಿಮ್ಗೆ ಭಾಳ ಅನುಕೂಲ ಆಗ್ತದೆ. ನೀವು ಹೊಸದಾಗಿ ಏನದ ಫೋಟೋ ಸ್ಟುಡಿಯೋ ಇಟ್ಟಿದ್ರಪ್ಪ ಅಂತಂದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ. ಮತ್ತು ಇಡಬೇಕಂದವ್ರಿಗೆ, ಫೋಟೋ ಸ್ಟುಡಿಯೋ ವರ್ಕ್ ಕಲಿಬೇಕನ್ನೋರಿಗೆ ಅನ್ನೋದು ಫುಲ್ ಬೆಂಕಿ ಅರ್ಥ ಆಗಂಗೆ ಭಾಳ ಸಿಂಪಲ್ ವೇದಾಗ ಹೇಳಿ ಕೊಡ್ಲಾಕತ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ಸ್ನೇಹಿತರೆ. ಇವಾಗ ನಾ ಯೂಸ್ ಮಾಡಕತ್ತಿರೋ ಸಾಫ್ಟ್ವೇರ್ ಅಡೋಬಿ ಫೋಟೋಶಾಪ್ 2025ರದ್ದು ಲೇಟೆಸ್ಟ್ ವರ್ಷನ್ ಸಾಫ್ಟ್ವೇರ್ ಐತಿ. ಮತ್ತು ಏನಾದರೂ ನಿಮಗೆ ಈ ಸಾಫ್ಟ್ವೇರ್ ಬೇಕಾಗಿತ್ತಪ್ಪ ಅಂತಂದ್ರೆ ನನ್ನ ನಂಬರ್ಗೆ ಫೋನ್ ಹಚ್ಚಿರಿ. ನಂಬರ್ ಡಿಸ್ಪ್ಲೇ ಮೇಲೆ ಕಾಣ್ಲಿಕ್ಕತ್ತದ. ಮುಂದೆ ಪ್ಲಗಿನ್ಗಳು ಯೂಸ್ ಮಾಡ್ತಿರ್ತೀನಿ ಅಂತಂದ್ರೆ ಫಿಲ್ಟರ್ಗಳು, ಅವು ಬೇಕಾಗಿತ್ತಪ್ಪ ಅಂತಂದ್ರೆ ಅವಕ್ಕೂ ಫೋನ್ ಹಚ್ಚಿರಿ. ಈಗ ನೋಡ್ಬೋದು ಫೋಟೋಶಾಪ್ ಅನ್ನೋದು ಓಪನ್ ಆಗೈತಿ. ನಾನೇನದ ಒಂದು ಫೋಟೋ ಅನ್ನೋದು ಓಪನ್ ಮಾಡ್ಕೋತೀನಂತ. ಇಲ್ಲಿ ನನ್ನ ಆತ್ಮೀಯ ಗೆಳೆಯಂದು ಫೋಟೋ ಅನ್ನೋದು ನಾನು ಓಪನ್ ಮಾಡ್ಕೊಂಡಿದ್ದೀನಿ, ನೋಡ್ಲಾಕತ್ತೀರಿ. ಈಗ ಓಪನ್ ಆಗ್ಲಕತ್ತೈತಿ. ಓಪನ್ ಆಯಿತು. ಇವಾಗ ಏನೇನು ಪ್ರೊಸೆಸ್ ಇರ್ತೈತಿ ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸ್ವಲ್ಪ ಲೈಟಾಗಿ ಜೂಮ್ ಮಾಡ್ಕೋತೀನಿ ನಾನು ಫೋಟೋ. ಹೀಲಿಂಗ್ ಟೂಲ್ ತೊಗೋತೀನಿ. ತೊಗೊಂಡು ಇದನ್ನೇನಾದ್ರು ಲೈಟಾಗಿ ಏನಾದ್ರು ಮಾರಿ ಮ್ಯಾಗ ಏನಾದ್ರು ಲೈಟಾಗಿ ಕಲಿಗಳು ಇತ್ತಪ್ಪ ಅಂತಂದ್ರೆ ಏನದ ಕ್ಲೀನ್ ಮಾಡ್ಕೋತೀನಿ ನಾನು. ಮತ್ತು ಇಲ್ಲಿ ಸ್ವಲ್ಪ ಏನೋ ಗೆರಿ ಕಾಣಕತ್ತೈತಿ, ಕೂದಲು ರೀತಿ ಕಾಣಕತ್ತೈತಿ, ಅದನ್ನು ಕ್ಲಿಯರ್ ಮಾಡ್ಕೋತೀನಿ. ಜಾಸ್ತಿ ಏನೋ ಫೋಟೋದಾಗ ಏನದ ಕಲಿಗಳು ಕಚ್ ಮಾರಿ ಮ್ಯಾಗ ಪಿಂಪಲ್ಸ್ಗಳು ಆ ರೀತಿ ಏನೂ ಇಲ್ಲ, ಸ್ಮೂತ್ ಐತಿ. ನಿಮ್ಮ ಫೋಟೋ ಹೆಂಗಿರ್ತೈತಿ ನೋಡ್ಕೊಳ್ರಿ. ನಿಮ್ಮ ಫೋಟೋ ಜಾಸ್ತಿ ಪಿಂಪಲ್ಸ್ ಅದು ಇತ್ತಪ್ಪ ಅಂತಂದ್ರೆ ಜಾಸ್ತಿ ಸ್ವಲ್ಪ ಟೈಮ್ ಕೊಡಬೇಕಾಗ್ತೈತೆ ಅದಕ್ಕೆ ನೀಟಾಗಿ ವರ್ಕ್ ಮಾಡ್ಲಿಕ್ಕೆ. ಇಷ್ಟು ಸಾಕು ನನಗೆ. ನನ್ನ ಫೋಟೋಕ್ಕಂತ್ರ ಓಕೆ ಐತಿ. ಇದಕ್ಕೇನದ ಡೈರೆಕ್ಟ್ ಕ್ರಾಪ್ ಟೂಲ್ ತೊಗೋತೀನಿ. ತೊಗೊಂಡು ಇಲ್ಲಿ ಸೆಟ್ಟಿಂಗ್ ನೋಡ್ಕೊರಿ. ಮ್ಯಾಲ ಇದನ್ನೇ ಇರಲಿ. ಮತ್ತೇನದು ವಿಡ್ತ್ 3.24 ಸೆಂಟಿಮೀಟ್ರೇ ಇರಲಿ. ಹೈಟಿಗೆ ಏನದ 4.21 ಸೆಂಟಿಮೀಟರ್ ಇರಲಿ. ಮತ್ತೇನದ ಇಲ್ಲಿ ಪಿಕ್ಸಲ್ ಆ್ಯಂಡ್ ಇಂಚಸ್ದಾಗ ಇರಲಿ. ಮತ್ತು ಇಲ್ಲೇನೋ 300ದಾಗೆ ಇರಲಿ. ಇಷ್ಟು ಇಟ್ಕೊಂಡು ಇದನ್ನೇನೋ ಸ್ವಲ್ಪ ನಮಗೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋ, ಎಷ್ಟು ಬೇಕಾಗ್ಯದಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಎಂಟರ್ ಬಟನ್ ಅನ್ನೋದು ಕ್ಲಿಕ್ ಮಾಡ್ತೀನಿ ನಾನು. ಈ ರೀತಿ ಬಂತು. ಇವಾಗ ನೆಕ್ಸ್ಟ್ ಏನು ವರ್ಕ್ ಐತಪ್ಪ ಅಂತಂದ್ರೆ ಸ್ವಲ್ಪ ಲೈಟ್ ಕಲರ್ ಮಾಡ್ಕೋತೀನಿ ನಾನು. ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೋತೀನಿ. ಯಾವ ಜಾಗದಾಗ ನೋಡ್ಕೊಡ್ರಿ. ಇಲ್ಲಿ ನಾನು ಏನದ ಲೆವೆಲ್ ಸ್ವಲ್ಪ ಹೆಚ್ಚಿಗೆ ಮಾಡಿಕೊಂಡು ಕಂಟ್ರೋಲ್ ಐ ಮಾಡಿಕೊಂಡು ಬ್ರಷ್ ಟೂಲ್ ತೊಗೊಂಡು ಸ್ವಲ್ಪ ನನಗೆ ಎಲ್ಲೆಲ್ಲಿ ಬೇಕಾಗ್ಯದ ಅಲ್ಲಿ ಸ್ವಲ್ಪ ಏನದ ಡ್ರ್ಯಾಗ್ ಮಾಡ್ಲಿಕ್ಕತ್ತೀನಿ. ನೋಡ್ಕೋಬೋದು ಇಲ್ಲಿ ಡಿಫ್ರೆನ್ಸ್ ಜಾಸ್ತಿ ಏನಿಲ್ಲ, ಲೈಟ್ ಆಗ್ಯದ. ಭಾಳ ಅತಿಶಿ ಓವರ್ ಮಾಡ್ತಾ ಇಲ್ಲ ಈ ಫೋಟೋಗೆ. ಈ ಫೋಟೋ ನಾನು ತೆಗೆದಿರೋದು ನನಗೆ ಪರ್ಫೆಕ್ಟ್ ಐತಿ. ಅದಕ್ಕೆ ನನಗೆ ಎಲ್ಲೆಲ್ಲಿ ಬೇಕಾಗಿರ್ತೈತಿ ಅಲ್ಲೆಲ್ಲ ಅಷ್ಟೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಲೇಯರ್ ಪ್ಯಾನಲ್ದಾಗ 2 ಅದು ಮಾಸ್ಕಿಂಗ್ದು ಇದು ಲೇಯರ್ ಆಗೈತಿ. ಇದನ್ನೇನು ಕಂಟ್ರೋಲ್ ಈ ಮಾಡಿದ್ನಿ ಅಂದ್ರೆ ಮರ್ಜ್ ಆಗಿರ್ತೈತಿ. ಅದಾದ್ಮ್ಯಾಗ ಫಿಲ್ಟರ್ ತೊಗೋತೀನಿ. ಫೋಟೋ ಫಿಲ್ಟರ್ ತೊಗೊಂಡು ಇಲ್ಲಿ ಹೋಗಿ ಬ್ಲೂ ಅನ್ನೋದು ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ನೋಡ್ಬೋದು ಹೆಂಗೆ ಕಾಣತೈತಿ. ಇದ್ರಾಗ ಜರ ಕಮ್ಮಿ ಮಾಡ್ಕೋತೀನಿ. ಒಂದು 15% ಇಡ್ತೀನಿ ಈ ಫೋಟೋದಕ್ಕೆ. ನಿಮ್ಮ ಫೋಟೋಕ್ಕೆ ಹೆಂಗೆ ಚೆಂದ ಅನ್ನಿಸ್ತೈತಿ ಹಂಗೆ ಮಾಡ್ಕೋರಿ. ಇದನ್ನು ಕಂಟ್ರೋಲ್ ಈ ಮಾಡ್ತೀನಿ. ಮತ್ತು ಸೆಲೆಕ್ಟಿವ್ ಕಲರ್ ತೊಗೋತೀನಿ. ಎಫೆಕ್ಟ್ ತೊಗೊಂಡು ನೋಡ್ರಿ ರೆಡ್ ಟೋನ್ ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡ್ತೀನಿ. ಇದರಲ್ಲಿ ಹೋಗಿ ಬ್ಲ್ಯಾಕ್ ಅನ್ನೋದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋತೀನಿ, ನೋಡ್ಕೋಬೋದು. ಮತ್ತೇನದ ಕಂಟ್ರೋಲ್ ಈ ಮಾಡ್ತೀನಿ. ಫಿಲ್ಟರ್ನ್ಯಾಗ ಹೋಗ್ತೀನಿ ಮೇಲೆ ಟಾಪಲ್ಲಿ. ಮತ್ತು ಇಲ್ಲಿ ಏನದ ಫೋಟೋ ಟೂಲ್ ಬಾಕ್ಸ್ನಾಗ ಹೋಗಿ ಸ್ಕಿನ್ ಪೈನರ್ ತೊಗೋತೀನಿ. ಬೆಸ್ಟ್ ನಂಬರ್ 1 ಏಕ್ದಮ್ ಬ್ರ್ಯಾಂಡೆಡ್ ಪ್ಲಗ್ಗಿನ್ ಐತಿ. ಇದು ಎಫೆಕ್ಟ್ ಐತಿ. ನಿಮಗೆ ಏನಾದರೂ ನಿಮ್ಮ ಸಿಸ್ಟಮ್ದಾಗಿಲ್ಲ, ನಿಮ್ಮ ಫೋಟೋಶಾಪ್ನಾಗ ಇಲ್ಲಪ್ಪ ಅಂತಂದ್ರೆ ನನಗೆ ಫೋನ್ ಹಚ್ಚಿರಿ. ನಾ ಏನದ ನಿಮ್ಗೆ ಕೊಡ್ಲಾಕ ಪ್ರಯತ್ನ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ಸ್ವಲ್ಪ ಟೈಮ್ ಕೊಡಬೇಕಾಗ್ತೈತಿ. ಇದು ಫಿಲ್ಟರ್ ಓಪನ್ ಆಗ್ಲಿಕ್ಕೆ. ಓಪನ್ ಆಗ್ಲಕತ್ತೈತಿ. ಓಪನ್ ಆಯಿತು. ನೋಡ್ಬೋದು ಇದನ್ನು ಒರಿಜಿನಲ್ ಫೋಟೋ. ಇದನ್ನು ಸ್ವಲ್ಪ ಫಿಲ್ಟರ್ ಆ್ಯಡ್ ಮಾಡಿರೋದು ಸ್ವಲ್ಪ ಡಿಫ್ರೆನ್ಸ್ ಕಾಣ್ತೈತಿ ನಿಮ್ಗೆ. ಏನೂ ಸೆಟ್ಟಿಂಗ್ಸ್ ಇಲ್ಲಿ ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಓಕೆ ಕೊಡ್ತೀನಿ ನಾನು. ನಮ್ಮ
ಹತ್ರ ಸಿಗುವಂಥ ಸಾಫ್ಟ್ವೇರ್ ಯಾವುದೇ ರೀತಿ ಕ್ರ್ಯಾಕ್ ವರ್ಸನ್ ಅಲ್ಲ ಸ್ನೇಹಿತರೆ. ಮೊದಲನೇ ಮಾತು ಗಮನದಾಗಿ ಇಟ್ಕೊಳ್ರಿ. ಇಷ್ಟ ಆಯ್ತಾ? ಇಷ್ಟ ಆದ್ಮ್ಯಾಗ ಕಂಟ್ರೋಲ್ ಎ ಮಾಡಿರಿ, ಸಿ ಮಾಡಿರಿ, ಕಂಟ್ರೋಲ್ ಎನ್ ಮಾಡಿರಿ. ಇಲ್ಲೇನದ 6x4 ಪೇಪರ್ ತೊಗೋತೀನಿ ನಾನು. ಅಂದ್ರೆ 4x6 ಪೇಪರ್ ಇರ್ತಿತ್ತಲ್ಲ, ಅದನ್ನೇ ಹಿಂಗೆ ಅಡ್ಡ ತೊಗೊಳ್ತೀನಿ. ಸೆಟ್ಟಿಂಗ್ಸ್ ಇಟ್ಟಿರ್ತೀನಿ ನಾನು. ತೊಗೊಂಡ್ಮೇಲೆ ಕಂಟ್ರೋಲ್ ವಿ ಮಾಡ್ತೀನಿ. ಇದಕ್ಕೆ ಲೈಟಾಗಿ ಏನದ ಸ್ಟ್ರೋಕ್ ಕೊಡ್ತೀನಿ, ಬ್ಲ್ಯಾಕ್ ಕಲರ್ 3 ಪಿಕ್ಸೆಲ್. ಓಕೆ ಕೊಟ್ಮೇಲೆ ಈ ರೀತಿಯಾಗಿ ಆ್ಯಡ್ ಆಯಿತು. ಇದನ್ನೇನದ ಲೈಟಾಗಿ ಇಲ್ಲೇನದ ಸೆಟ್ ಮಾಡ್ಕೋತೀನಿ. ಕಂಟ್ರೋಲ್ ಜೆ ಮಾಡಿ ಡೂಪ್ಲಿಕೇಟ್ ಆಗಿರ್ತೈತಿ. ಇದನ್ನು ಡ್ರ್ಯಾಗ್ ಮಾಡಿರ್ತೀನಿ ಹಿಂಗೆ. ಈ ರೀತಿಯಾಗಿ ಸೆಟ್ ಮಾಡ್ಕೋರಿ. ಮಾಡ್ಕೊಂಡ ಮ್ಯಾಗೇನದ ಅಲೈನ್ಮೆಂಟ್ ನೀಟಾಗಿ ಮಾಡ್ಕೋರಿ. ಸೆಂಟ್ರದಾಗ ಬರಲಿ ಆದಷ್ಟು ನೋಡ್ಕೋಬೋದು. ಈಗ ನಮ್ಮದು ಸೆಂಟ್ರ್ ಬಂದೈತಿ. ಈ ರೀತಿಯಾಗಿ ಏನದ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಓಕೆನಾ? ಈ ರೀತಿಯಾಗಿ ರೆಡಿ ಮಾಡಿರಿ. ಡೈರೆಕ್ಟ್ ಏನಾದ್ರು ಕಂಟ್ರೋಲ್ ಪಿ ಬಟನ್ ನೋಡೋದ್ರಪ್ಪ ಅಂತಂದ್ರೆ ಪ್ರಿಂಟಿಂಗ್ ಸೆಕ್ಷನ್ ಓಪನ್ ಆಗ್ತೈತಿ. ಅಲ್ಲಿ ಏನಾದ್ರೆ ನಿಮ್ಗೆ ಪ್ರಿಂಟರ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಪ್ರಿಂಟ್ ಕೊಡ್ರಿ. ಕಸ್ಟಮರಿಗೆ ಕಟ್ ಮಾಡಿ ಕೊಟ್ಬಿಟ್ಟು ಬ್ಯಾಂಕಿ ಖುಷಿಯಾಗಿ ಬಿಡ್ತಾರೆ. ಇದೇ ರೀತಿಯಾಗಿ ಮಸ್ತ್ ಮನಗಂಡ ಫೋಟೋಶಾಪ್ ರಿಲೇಟೆಡ್ ಈಸಿ ವೇದಾಗ ವಿಡಿಯೋ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ಗೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಇಷ್ಟೊತ್ತ ನಾವು ವಿಡಿಯೋ ನೋಡಿದ್ದಕ್ಕಾಗಿ ನಮಸ್ಕಾರಗಳು. ಮತ್ತು ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಿಮಗೇನಾದರೂ ಫೋಟೋ ಎಡಿಟಿಂಗ್, ವಿಡಿಯೋ ಎಡಿಟಿಂಗ್, ಇನ್ನೂ ಹಲವಾರು ಕೆಲಸಗಳಿಗೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮದೇ ಸಿಂದಗಿ ಊರಾಗಿರುವಂಥ ಹೂಗಾರ್ ಕಂಪ್ಯೂಟರ್ಸ್ ಆ್ಯಂಡ್ CCTV ಶಾಪ್ ಐತಿ. ಬರ್ರಿ. ಭಾಳ ಕಮ್ಮಿ ಅಂದ್ರೆ ರೇಟ್ನ್ಯಾಗ ನಿಮ್ಗೆ ಕೊಡ್ತೀವಿ. ಬರೀ ಕಂಪ್ಯೂಟರ್ ಅಷ್ಟೇ ಅಲ್ಲ, ಪ್ರಿಂಟರ್ ಆಗಿರ್ಬೋದು, ಇನ್ನೂ ಅನೇಕ ಸಾಮಾನುಗಳು ಪ್ರತಿಯೊಂದು ಎಲ್ಲನೂ ನಮ್ಮಲ್ಲಿ ಸಿಗ್ತಾವೆ. ಬರ್ರಿ, ಕಡಿಮೆ ರೇಟ್ ಹಚ್ಚಿ ಕೊಡ್ತೀನಿ ಅಂತ. ಓಕೆನಾ ಗೈಸ್? ಮತ್ತು ನಾನು ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ನಮಸ್ಕಾರಗಳು.